ಹುಡುಗಿಯರ ಬಗ್ಗೆ ಹುಡುಗರು ತಿಳಿದುಕೊಳ್ಳಬೇಕಾದ ವಿಷಯಗಳು. ಪರಿಚಯ. ಇಂದಿನ ಯುಗದಲ್ಲಿ ಹುಡುಗರು ಮತ್ತು ಹುಡುಗಿಯರ ನಡುವಿನ ಸಂಬಂಧಗಳ ಸ್ವರೂಪವು ಬಹಳಷ್ಟು ಬದಲಾಗುತ್ತಿದೆ. ಸಂವಹನದ ವೇಗ, ಸಾಮಾಜಿಕ ಮಾಧ್ಯಮಗಳ ಪ್ರಭಾವ, ವಿದ್ಯಾಭ್ಯಾಸದ ಮಟ್ಟ ಹಾಗೂ ಕುಟುಂಬಗಳ ಚಿಂತನೆ ಇವೆಲ್ಲವೂ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ಹುಡುಗರು ಹುಡುಗಿಯರನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಅವರನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದೆ ಮುನ್ನುಗ್ಗುವುದು ತೊಂದರೆಗಳಿಗೆ ಕಾರಣವಾಗಬಹುದು. ಈ ಲೇಖನದಲ್ಲಿ ಹುಡುಗರು ಹುಡುಗಿಯರ ಮನಸ್ಸು, ನಡವಳಿಕೆ, ಭಾವನೆ, ಬುದ್ಧಿವಂತಿಕೆ, ಪ್ರೀತಿಯ ದೃಷ್ಟಿಕೋನ, ಅವರ ಬಯಕೆಗಳು, ಭದ್ರತೆ ಮತ್ತು ಗೌರವದ ಬಗ್ಗೆ ತಿಳಿದುಕೊಳ್ಳಬೇಕಾದ ಮಹತ್ವದ ವಿಷಯಗಳನ್ನು ವಿವರಿಸಲಾಗಿದೆ. 1. ಹುಡುಗಿಯರ ಮನಸ್ಸು ಸಮುದ್ರದಷ್ಟು ಆಳ. ಹುಡುಗಿಯರ ಭಾವನೆಗಳು ಬಹಳ ಗಾಢವಾಗಿರುತ್ತವೆ. ಕೆಲವೊಮ್ಮೆ ಅವರು ನಗುತ್ತಾ ಇದ್ದರೂ ಒಳಗೆ ದುಃಖದಿಂದ ತುಂಬಿರಬಹುದು. ಹುಡುಗರಿಗೆ ಇದನ್ನು ಗುರುತಿಸುವುದು ಅನಿವಾರ್ಯ. ಅವರ ಮನಸ್ಸನ್ನು ಓದುವ ಕಲೆ ಬೆಳೆಸಿಕೊಳ್ಳುವುದು ಸಂಬಂಧವನ್ನು ಉತ್ತಮಗೊಳಿಸುತ್ತದೆ. ಅವರು ತಕ್ಷಣ ಪ್ರತಿಕ್ರಿಯೆ ನೀಡದಿದ್ದರೂ ತೀರಾ ಅನಾಸಕ್ತೆಯಲ್ಲ. ಹುಡುಗಿಯರಿಗೆ ಹೆಚ್ಚು ಸ್ಮಿತಪೂರ್ಣ ಮಾತುಗಳು ಬೇಕು. ಅವರನ್ನು ಹಿಗ್ಗಿಸುವ ಮಾತುಗಳು, ಕಾಂಪ್ಲಿಮೆಂಟ್ಸ್ ಖುಷಿಯನ್ನು ನೀಡುತ್ತವೆ. ಅವರು ತಮ್ಮ ಭಾವನೆಗಳನ್ನು ಬಹಿರಂಗಪಡಿಸಲು ಸಮಯ ತೆಗೆದುಕೊಳ್ಳುತ್ತಾರೆ. 2. ಗೌರವವು ಸಂಬಂಧದ ಮೂಲ. ಹುಡುಗಿಯರೊಂದಿಗೆ ಮಾತಾಡುವಾಗ ಅಥವಾ ಸಮಯ ಕಳೆಯುವಾಗ ಗೌರವ ಬಹಳ ಮುಖ್ಯ. ಈ ವಿಚಾರದಲ್ಲಿ ಹುಡುಗರಿಗೆ ತಿಳಿದುಕೊಳ್ಳಬೇಕಾದ ಕೆಲವು ಅಂಶಗಳು ಇಲ್ಲಿವೆ. ಅವರ ಇಚ್ಛೆಗೆ ವಿರುದ್ಧವಾಗಿ ಒತ್ತಡ ಹಾಕಬಾರದು. ಅವಳನ್ನು ಕೇವಲ ಬಾಹ್ಯ ಆಕರ್ಷಣೆಯ ಪ್ರತಿ ಮಾಡಿಕೊಳ್ಳಬೇಡಿ. ಅವಳ ಅಭಿಪ್ರಾಯಕ್ಕೂ ಆಸಕ್ತಿಗೂ ಗಮನ ನೀಡಿ. ಸಾಮಾಜಿಕವಾಗಿ ಅವಳನ್ನು ಗೌರವದಿಂದ ಪರಿಚಯಿಸಿ. 3. ಭದ್ರತೆಯ ಅಗತ್ಯ. ಹುಡುಗಿಯರಿಗೆ ಭದ್ರತೆಯ ಭಾವನೆ ಬಹಳ ಮುಖ್ಯ. ಭದ್ರತೆ ಎಂದರೆ ಕೇವಲ ಶಾರೀರಿಕ ಭದ್ರತೆ ಮಾತ್ರವಲ್ಲ, ಭಾವನಾತ್ಮಕ ಹಾಗೂ ಸಾಮಾಜಿಕ ಭದ್ರತೆ ಕೂಡ. ಹುಡುಗಿಯರು ತಮ್ಮ ಸಂಗಾತಿಯಿಂದ ಒಂದು ಸೇಫ್ ಝೋನ್ ನಿರೀಕ್ಷಿಸುತ್ತಾರೆ. ಅವರು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದಂತೆ ವರ್ತಿಸಬೇಕು. ಹುಡುಗರ ಹವ್ಯಾಸಗಳು, ಸ್ನೇಹವಲಯ, ಮಾತನಾಡುವ ಶೈಲಿ ಎಲ್ಲವೂ ಅವರನ್ನು ಭದ್ರತೆಗೇಡಾಗಿಸಬಾರದು. 4. ಸಂವಹನ ನಿಜವಾದ ಮಂತ್ರ. ಒಳ್ಳೆಯ ಸಂಬಂಧಕ್ಕೆ ಸಂವಹನವೇ ಚಾವಿ. ಹುಡುಗಿಯರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ತಾತ್ಕಾಲಿಕವಾಗಿ ಕುಂಠಿತರಾಗಬಹುದು. ಆದರೆ ಹುಡುಗರ ಸಂವಹನ ಶೈಲಿಯು ಸಹಾನುಭೂತಿಯುತವಾಗಿದ್ದರೆ ಅದು ಅವರ ನಡುವೆ ನಂಬಿಕೆ ಕಟ್ಟುತ್ತದೆ. ಕೇಳುವ ಶಕ್ತಿ, ಲಿಸನಿಂಗ್ ಸ್ಕಿಲ್ ಅತ್ಯಂತ ಪ್ರಮುಖ. ಪ್ರತಿಕ್ರಿಯೆ ನೀಡುವಾಗ ಜಡತೆಯಿಂದ ತಪ್ಪಿಸಿ, ಸ್ನೇಹಭರಿತವಾಗಿ ಪ್ರತಿಕ್ರಿಯಿಸಿ. ತಪ್ಪಾದರೆ ಕ್ಷಮೆ ಕೇಳುವುದು ದೊಡ್ಡತನ. ಆತ್ಮೀಯ ಮಾತುಗಳು, ಆಲೋಚನೆಗಳನ್ನು ಹಂಚಿಕೊಳ್ಳುವುದು ಸಂಬಂಧವನ್ನು ಬಲಪಡಿಸುತ್ತದೆ. 5. ಹುಡುಗಿಯರ ಬಯಕೆಗಳು. ಹುಡುಗಿಯರು ಕೆಲವೊಂದು ಅಂಶಗಳಲ್ಲಿ ಹೆಚ್ಚು ನಿಖರತೆಯಿಂದ ಗಮನ ಕೊಡುತ್ತಾರೆ. ಇಮೋಷನಲ್ ಕನೆಕ್ಷನ್, ಭಾವನಾತ್ಮಕ ಸಂಪರ್ಕ, ಸವಿನಯ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ, ಗಂಭೀರತೆಯ ಜೊತೆಗೆ ಸ್ವಲ್ಪ ಹಾಸ್ಯಭರಿತ ಸ್ವಭಾವ, ಜೀವನದ ಗುರಿ ಮತ್ತು ತೀರ್ಮಾನಗಳಲ್ಲಿ ಸ್ಪಷ್ಟತೆ. 6. ಸ್ನೇಹ ಮತ್ತು ಪ್ರೀತಿಯ ವ್ಯತ್ಯಾಸ. ಅನೇಕ ಹುಡುಗರು ಹುಡುಗಿಯರ ಸ್ನೇಹವನ್ನೇ ಪ್ರೀತಿ ಎಂದು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಹುಡುಗಿಯರು ತಮ್ಮ ಸ್ನೇಹವನ್ನು ತುಂಬಾ ಪವಿತ್ರವಾಗಿ ನೋಡುತ್ತಾರೆ. ಅದನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವುದು ಸಂಬಂಧಗಳಲ್ಲಿನ ದುರಂತಕ್ಕೆ ಕಾರಣವಾಗಬಹುದು. ಪ್ರೀತಿಯಲ್ಲಿಯ ನಂಬಿಕೆ, ಬದ್ಧತೆ, ಗೌರವ ಮುಖ್ಯ. ಸ್ನೇಹದಲ್ಲಿ ಅನೇಕ ಮಿತಿಗಳು ಇರುತ್ತವೆ. ಸಂಬಂಧ ಬೆಳೆಯಲು ಸಮಯ ಬೇಕು. 7. ಗಾಢ ಸಂಬಂಧದ ಹೊಣೆ. ಹುಡುಗಿಯರು ಗಾಢ ಸಂಬಂಧಕ್ಕೆ ಸಜ್ಜಾಗುವ ಮೊದಲು ಹೆಚ್ಚು ವಿಚಾರ ಮಾಡುತ್ತಾರೆ. ಅವರು ಭಾವನೆಗಳಲ್ಲಿ ಸಣ್ಣ ಸಹಜತೆಯಲ್ಲಿಯೂ ದೊಡ್ಡ ಅರ್ಥ ಹುಡುಕುತ್ತಾರೆ. ಹುಡುಗರು ಈ ಬಗೆಯ ಅನ್ವಯತೆ ತಿಳಿದುಕೊಳ್ಳಬೇಕು. ಸಂಬಂಧ ಕಟ್ಟಿಕೊಳ್ಳುವ ಮುನ್ನ ಗಂಭೀರವಾಗಿ ಯೋಚನೆ ಮಾಡಿ. ಅವರು ತೀರ್ಮಾನದಲ್ಲಿ ನಿಧಾನವಾಗಿರಬಹುದು. ನಂಬಿಕೆಯನ್ನು ಗಳಿಸಲು ಸಮಯ ತೆಗೆದುಕೊಳ್ಳಿ. 8. ಸಮಾಜ ಮತ್ತು ಸಂಸ್ಕೃತಿ. ಹುಡುಗಿಯರ ನಡವಳಿಕೆಯ ಮೇಲೆ ಕುಟುಂಬ, ಸಂಸ್ಕೃತಿ, ವಿದ್ಯಾಭ್ಯಾಸ, ಸಮಾಜದ ದೃಷ್ಟಿಕೋನ ಇತ್ಯಾದಿಗಳ ಪ್ರಭಾವ ಇರುತ್ತದೆ. ಹುಡುಗರು ಇದನ್ನು ಗೌರವದಿಂದ ಅರ್ಥಮಾಡಿಕೊಳ್ಳಬೇಕು. ಎಲ್ಲ ಹುಡುಗಿಯರ ನಡವಳಿಕೆ ಒಂದೇ ರೀತಿಯಲ್ಲಿರುವುದಿಲ್ಲ. ವಿವಿಧ ಪಠ್ಯ, ನಿಲುವುಗಳು ಅರ್ಥವಂತವಾಗಿರುತ್ತವೆ. ತಮ್ಮ ಇಚ್ಛೆ ಮತ್ತು ಗೌರವದ ನಡುವೆ ಸಮತೋಲನ ಸಾಧಿಸುವ ಪ್ರಯತ್ನ. 9. ಸಂಬಂಧದಲ್ಲಿ ನೈತಿಕತೆ. ಹುಡುಗಿಯರ ಪ್ರೀತಿಯಲ್ಲಿ ನೈತಿಕತೆಯ ಪ್ರಾಮುಖ್ಯತೆಯು ಅತ್ಯಂತ ಮುಖ್ಯ. ಸತ್ಯ ಹೇಳುವುದು ಅನಿವಾರ್ಯ. ಕಪಟತೆ ಅಥವಾ ಸುಳ್ಳು ಹೇಳುವುದು ನಂಬಿಕೆಗೆ ಧಕ್ಕೆ. ಬದ್ಧತೆಯನ್ನು ಕಾಯ್ದುಕೊಳ್ಳುವುದು ಅವರ ದೃಷ್ಟಿಯಲ್ಲಿ ಶ್ರೇಷ್ಠ ಗುಣ. 10. ಅಂತಿಮವಾಗಿ ಪ್ರೀತಿಗೆ ಗಂಭೀರತೆ ಬೇಕು. ಹುಡುಗಿಯರು ತಮ್ಮ ಸಂಗಾತಿಯಲ್ಲಿ ಭರವಸೆ, ಪ್ರಾಮಾಣಿಕತೆ, ಸಹಾನುಭೂತಿ, ಭದ್ರತೆ, ಗೌರವ ಮತ್ತು ಸಮಯವನ್ನು ನಿರೀಕ್ಷಿಸುತ್ತಾರೆ. ಅವರು ನಿಮ್ಮ ಜೀವನದ ಒಂದು ಭಾಗವಾಗುವುದಕ್ಕೆ ಮುಂಚೆ ನಿಮ್ಮ ನಡವಳಿಕೆಯಿಂದಲೇ ನಿಮಗೆ ಅವರು ತಕ್ಕವರೋ ಅಲ್ಲವೋ ಅರ್ಥವಾಗುತ್ತದೆ. ಉಪಸಂಹಾರ.
ಹುಡುಗಿಯರನ್ನು ಅರ್ಥಮಾಡಿಕೊಳ್ಳುವುದು ಕೆಲವೊಮ್ಮೆ ಸವಾಲಿನ ಕಾರ್ಯವಾಗಬಹುದು. ಆದರೆ ಹೃದಯಪೂರ್ವಕ ಪ್ರಯತ್ನ, ನಿಷ್ಕಳಂಕ ನಡವಳಿಕೆ, ಗೌರವಪೂರ್ಣ ಸಂಭಾಷಣೆ ಮತ್ತು ಶ್ರದ್ಧೆಯಿಂದ ಈ ಸಂಬಂಧವನ್ನು ಸುಂದರವಾಗಿ ರೂಪಿಸಬಹುದು. ಈ ಲೇಖನದಲ್ಲಿ ನೀಡಿದ ಅಂಶಗಳನ್ನು ಅಳವಡಿಸಿಕೊಂಡರೆ ಹುಡುಗರು ಹುಡುಗಿಯರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು. ಈ ಲೇಖನದಲ್ಲಿ ನೀಡಲಾದ ಸಲಹೆಗಳು ನಿಮಗೆ ಸಹಾಯಕವಾಗಿವೆ ಎಂದು ಭಾವಿಸುತ್ತೇವೆ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ನನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ.